ತ್ರಿಮೂರ್ತಿಗಳ ಅನುಗ್ರಹವನ್ನು ತಂದುಕೊಡುವಂತಹ ಜ್ಯೇಷ್ಠ ಶುದ್ಧ ಪೌರ್ಣಿಮೆಯ ದಿನ. ಈ ದಿನದಂದು ವಟಸಾವಿತ್ರಿ ವ್ರತ ಹಾಗೆ ಕಾರ ಹುಣ್ಣಿಮೆಯ ಒಂದು ಹಬ್ಬವನ್ನು ಆಚರಿಸಲಾಗುತ್ತದೆ. ಒಂದು ಕಡೆ ಪತಿಯ ದೀರ್ಘಾಯುಷ್ಯಕ್ಕಾಗಿ ವಟವೃಕ್ಷ ಅಂದರೆ ಆಲದ ಮರಕ್ಕೆ ನೂಲು ಸುತ್ತುವಂತಹ ಸಂಪ್ರದಾಯವಿದ್ದರೆ, ಮತ್ತೊಂದು ಕಡೆ ಜಗತ್ತಿಗೆ ಅನ್ನ ನೀಡುವಂತಹ ಬಸವಣ್ಣನನ್ನು ಅಂದರೆ ಎತ್ತುಗಳನ್ನು ಶೃಂಗರಿಸಿ ಪೂಜಿಸುವಂತಹ ಸಡಗರ. ಈ ಒಂದು ವಿಡಿಯೋದಲ್ಲಿ ಶುಭ ಮುಹೂರ್ತ ಹಾಗೆ ಪೂಜೆಯ ಬಗ್ಗೆ ಮತ್ತು ಆಲದ ಮರದ ಪೂಜೆಯ ರಹಸ್ಯ, ಕಾರ ಹುಣ್ಣಿಮೆಯ ಮಹತ್ವ ಇವೆಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ಇದರ ಶುಭ ಮುಹೂರ್ತವನ್ನು ನೋಡುವುದಾದರೆ, ಜ್ಯೇಷ್ಠ ಪೌರ್ಣಿಮೆ ತಿಥಿ ಆರಂಭ ಆಗ್ತಾ ಇರೋದು 29 ಸೋಮವಾರದ ಮುಂಜಾನೆ ಬೆಳಿಗ್ಗೆ 3:06ಕ್ಕೆ ಇದು ಆರಂಭ ಆಗ್ತಾ ಇದೆ. ಹಾಗೆ ಜ್ಯೇಷ್ಠ ಪೌರ್ಣಿಮೆ ತಿಥಿ ಮುಕ್ತಾಯ ಆಗ್ತಾ ಇರೋದು ಜೂನ್ 30 ಮಂಗಳವಾರ ಮುಂಜಾನೆ 5:26ಕ್ಕೆ ಇದು ಮುಕ್ತಾಯ ಆಗ್ತಾ ಇದೆ. ಉದಯ ತಿಥಿಯ ಪ್ರಕಾರ ಜೂನ್ 29 ಸೋಮವಾರ ಇಡೀ ದಿನ ಹುಣ್ಣಿಮೆ ಇರಲಿದ್ದು ಇವತ್ತೇ ಹಬ್ಬವನ್ನು ನಾವು ಆಚರಿಸುತ್ತೇವೆ. ಹಾಗೆ ಪೂಜೆ ಮಾಡಲು ಬೆಳಿಗ್ಗೆ 8:55ರಿಂದ 10:40ರವರೆಗೂ ಕೂಡ ಸಮಯ ಅತ್ಯಂತ ಪ್ರಶಸ್ತವಾಗಿರುತ್ತದೆ. ಇನ್ನು ಪೂಜೆ ಮಾಡುವ ವಿಧಾನ ನೋಡುವುದಾದರೆ, ಇವತ್ತು ಬೆಳಗ್ಗೆ ಬೇಗ ಎದ್ದು ನೀರಿಗೆ ಸ್ವಲ್ಪ ಗಂಗಾಜಲವಿದ್ದರೆ ಪ್ರೋಕ್ಷಣೆ ಮಾಡಿಕೊಂಡು ಅಥವಾ ಕಪ್ಪು ಎಳ್ಳನ್ನು ಕೂಡ ಹಾಕಿಕೊಂಡು ಸ್ನಾನ ಮಾಡಿ ಶುಭ್ರವಾದ ಅಂದರೆ ಮಡಿಯಾದಂತಹ ಬಟ್ಟೆಗಳನ್ನು ಧರಿಸಿ ನಿಮ್ಮ ಮನೆ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ, ಅದಕ್ಕಿಂತ ಮುಂಚೆ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ನಂತರ ದೇವರ ಕೋಣೆಯನ್ನು ಕೂಡ ಸ್ವಚ್ಛಗೊಳಿಸಿಕೊಂಡಿರಬೇಕು. ದೀಪವನ್ನು ಹಚ್ಚಿ ಪೂಜೆಯನ್ನು ಪ್ರಾರಂಭಿಸಬೇಕು. ಯಾವುದೇ ಪೂಜೆ ಇರಲಿ ಮೊದಲು ವಿಘ್ನ ನಿವಾರಕನಾದಂತಹ ಗಣೇಶನಿಗೆ ಮೊದಲು ಪೂಜೆ ಮಾಡಬೇಕು. ಓಂ ಗಂ ಗಣಪತಿಯೇ ನಮಃ ಎಂದು ಗಣೇಶನನ್ನು ಸ್ಮರಿಸುತ್ತಾ ಗಣೇಶನಿಗೆ ನಮಸ್ಕರಿಸಿ ನಂತರ ನಿಮ್ಮ ಮನೆಯ ದೇವರನ್ನು ಕುಲದೇವರನ್ನು ಭಕ್ತಿಯಿಂದ ಸ್ಮರಿಸಿ, ನಮ್ಮ ಇವತ್ತಿನ ಪೂಜೆಯಲ್ಲಿ ಯಾವುದೇ ಲೋಪದೋಷಗಳು ಆಗದಂತೆ ನೀನೇ ನಿಂತು ನೆರವೇರಿಸಿಕೊಡು ತಂದೆ ಎಂದು ಶಿರಬಾಗಿ ಬೇಡಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಪೂಜೆಯನ್ನು ಪ್ರಾರಂಭಿಸಿ. ಕುಲದೇವರನ್ನೆಲ್ಲ ಸ್ಮರಣೆ ಮಾಡಿದ ನಂತರ ಈ ದಿನದ ಪ್ರಧಾನ ದೇವತೆಗಳಾದಂತಹ ಲಕ್ಷ್ಮೀನಾರಾಯಣರನ್ನು ಭಕ್ತಿಪೂರ್ವಕವಾಗಿ ಆರಾಧಿಸಬೇಕು. ಲಕ್ಷ್ಮೀನಾರಾಯಣರ ಮುಂದೆ ಕೈಮುಗಿದು ಕುಳಿತು ನಿಮ್ಮ ಮನಸ್ಸಿನ ಸಂಕಲ್ಪ ಅಥವಾ ಅಪೇಕ್ಷೆಗಳನ್ನು ಹೇಳಿಕೊಳ್ಳಿ. ನನ್ನ ಪತಿಗೆ ಆಯುಷ್ಯ ಆರೋಗ್ಯ ವೃದ್ಧಿಯಾಗಲಿ, ನಮ್ಮ ದಾಂಪತ್ಯದ ಜೀವನ 100 ಕಾಲ ಸುಖ ಸಮೃದ್ಧಿಯಿಂದ ಕೂಡಿರಲಿ ಎಂದು ಲಕ್ಷ್ಮೀನಾರಾಯಣರಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಸಲ್ಲಿಸಿ. ಮನೆಯಲ್ಲಿ ಈ ಮುಖ್ಯ ಪ್ರಾರ್ಥನೆ ಮುಗಿದ ನಂತರವೇ ನೀವು ಆಲದ ಮರದ ಪೂಜೆಗೆ ಸಿದ್ಧರಾಗಬೇಕು. ದೇವರಿಗೆ ಕುಂಕುಮ ಗಂಧವನ್ನೆಲ್ಲ ಇಟ್ಟು ಹೂಗಳನ್ನು ಅರ್ಪಿಸಿ ಹಾಗೆ ಹಣ್ಣುಗಳನ್ನು ಅರ್ಪಿಸಿ ನೈವೇದ್ಯವನ್ನು ಅರ್ಪಿಸಿ ಧೂಪ ದೀಪದಿಂದ ಬೆಳಗಿ ನಿಮಗೆ ಯಾವ ಮಂತ್ರಗಳು ಬರುತ್ತವೋ ಆ ಮಂತ್ರಗಳನ್ನು ಪಠಿಸಿ ದೇವರ ಧ್ಯಾನ ಮಾಡಿ. ಈಗ ನಾವು ವಟಸಾವಿತ್ರಿ ವ್ರತದ ಪ್ರಮುಖ ಆಚರಣೆಯಾದಂತಹ ಆಲದ ಮರದ ಪೂಜೆಯ ಮಹಿಮೆಯನ್ನು ತಿಳಿಯೋಣ. ಶಾಸ್ತ್ರಗಳ ಪ್ರಕಾರ ಆಲದ ಮರದಲ್ಲಿ ಸಾಕ್ಷಾತ್ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ. ಬೇರುಗಳಲ್ಲಿ ಬ್ರಹ್ಮದೇವನು, ಕಾಂಡದಲ್ಲಿ ಮಹಾವಿಷ್ಣು ಹಾಗೂ ಕೊಂಬೆ ಮತ್ತು ಎಲೆಗಳಲ್ಲಿ ಪರಮಶಿವನು ವಾಸಿಸುತ್ತಾನೆ. ಪುರಾಣಗಳ ಪ್ರಕಾರ ಮಹಾಪತಿವ್ರತೆಯಾದಂತಹ ಸಾವಿತ್ರಿಯು ಇದೇ ಆಲದ ಮರದ ಕೆಳಗೆ ಕುಳಿತು ತಪಸ್ಸು ಮಾಡಿ ತನ್ನ ಪತಿಯ ಪ್ರಾಣವನ್ನು ತೆಗೆಯಲು ಬಂದಂತಹ ಯಮಧರ್ಮನನ್ನು ತನ್ನ ಪತಿಭಕ್ತಿ ಮತ್ತು ತನ್ನ ಬುದ್ಧಿವಂತಿಕೆಯಿಂದ ಸೋಲಿಸಿ ಸತ್ಯವಾನನ ಪ್ರಾಣವನ್ನು ಮರಳಿ ಪಡೆದಳು. ಹಾಗಾಗಿಯೇ ಮುತ್ತೈದೆಯರು ಇವತ್ತು ಈ ಮರವನ್ನು ಪೂಜಿಸಿದರೆ ಅವರ ಮುತ್ತೈದೆ ಭಾಗ್ಯ ಸದಾಕಾಲ ಹಸಿರಾಗಿರುತ್ತದೆ ಎಂಬ ನಂಬಿಕೆ ಇದೆ. ಈಗ ಆಲದ ಮರದ ಪೂಜೆಯ ಬಗ್ಗೆ ತಿಳಿಯೋಣ. ಮನೆಯಲ್ಲಿ ಪೂಜೆಯೆಲ್ಲ ಮುಗಿಸಿಕೊಂಡು ನಂತರ ಆಲದ ಮರದ ಬಳಿಗೆ ಹೋಗಿ ಮೊದಲಿಗೆ ಆಲದ ಮರಕ್ಕೆ ಅಂದರೆ ಬೇರುಗಳಿಗೆ ನೀರನ್ನು ಎರೆಯಬೇಕು. ನಂತರ ಅರಿಶಿನ ಕುಂಕುಮ ಶ್ರೀಗಂಧವನ್ನೆಲ್ಲ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ಧೂಪ ದೀಪಗಳನ್ನು ಬೆಳಗಿ ಮತ್ತು ನೈವೇದ್ಯವನ್ನು ಅರ್ಪಿಸಿ ನಂತರ ಒಂದು ಹಳದಿ ದಾರ
ಅಥವಾ ಹಳದಿ ನೂಲು, ಬಿಳಿ ನೂಲಿನ ದಾರವನ್ನು ಕೈಯಲ್ಲಿ ಹಿಡಿದು ಮರದ ಸುತ್ತ ಸುತ್ತುತ್ತಾ ಪ್ರದಕ್ಷಿಣೆ ಹಾಕಬೇಕು. ಶಾಸ್ತ್ರಗಳ ಪ್ರಕಾರ ಕನಿಷ್ಠ 7 ಬಾರಿಯಾದರೂ ನೂಲನ್ನು ನಾವು ಅದರ ಸುತ್ತ ಸುತ್ತುತ್ತಾ ಬರಬೇಕು. ಅಥವಾ ಶಾಸ್ತ್ರಾನುಸಾರ 108 ಬಾರಿ ದಾರವನ್ನು ಸುತ್ತುತ್ತಾ ಪ್ರದಕ್ಷಿಣೆ ಹಾಕಬೇಕು. ಈ ರೀತಿ ನೂಲು ಸುತ್ತುವಾಗ ನಿಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ಪಠಿಸಿ. ಅವೈಧವ್ಯಂ ಚ ಸೌಭಾಗ್ಯಂ ದೇಹಿ ತ್ವಂ ಬಾಲಪಾದಪ ಸತ್ಪುತ್ರಾನ್ ಸೌಖ್ಯ ಸಂಪತ್ತಿಂ ಸೌಖ್ಯಂ ತ್ವಂ ದೇಹಿ ಮೇ ಸದಾ. ಈ ಒಂದು ಮಂತ್ರವನ್ನು ಪಠಿಸುತ್ತಾ ನೂಲನ್ನು ಸುತ್ತಬೇಕು. ಒಂದು ವೇಳೆ ನಿಮ್ಮ ಮನೆ ಹತ್ತಿರ ಆಲದ ಮರ ಇಲ್ಲದಿದ್ದರೆ ಚಿಂತಿಸಬೇಡಿ. ಆಲದ ಮರದ ಒಂದು ಸಣ್ಣ ರೆಂಬೆಯನ್ನು ತಂದು ಮನೆಯಲ್ಲೇ ಕಳಶದ ಮೇಲಿಟ್ಟು ಭಕ್ತಿಯಿಂದ ಪೂಜಿಸಬಹುದಾಗಿದೆ. ಹಾಗೆಯೇ ಈ ದಿನ ಕಾರ ಹುಣ್ಣಿಮೆ ಇರುವುದರಿಂದ ಪ್ರಮುಖವಾಗಿ ನಮ್ಮ ಹೆಮ್ಮೆಯ ರೈತರ ಹಬ್ಬ. ವರ್ಷವಿಡೀ ಭೂಮಿಯನ್ನು ನಂಬಿ ಕೃಷಿ ಮಾಡುವಂತಹ ರೈತರು ತಮಗೆ ನೆರವಾಗುವಂತಹ ಎತ್ತುಗಳನ್ನು ಅಂದರೆ ಬಸವಣ್ಣನನ್ನು ದೇವರೆಂದು ಪೂಜಿಸುವ ಪವಿತ್ರ ದಿನ. ಇವತ್ತು ಹಳ್ಳಿಗಳಲ್ಲಿ ಎತ್ತುಗಳನ್ನು ಕೆರೆ ಅಥವಾ ನದಿಗಳಿಗೆ ಕರೆದೊಯ್ದು ಶುಚಿಗೊಳಿಸಿ ನಂತರ ಕೊಂಬುಗಳಿಗೆ ಬಣ್ಣ ಹಚ್ಚಿ ಅದ್ಭುತವಾಗಿ ಶೃಂಗರಿಸಿ ಮನೆ ಮನೆಯಲ್ಲೂ ಹೋಳಿಗೆ ಅಥವಾ ಕಡುಬಿನ ಅಡುಗೆ ಮಾಡಿ ಬಸವಣ್ಣನಿಗೆ ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಸಂಜೆ ಎತ್ತುಗಳನ್ನು ಮೆರವಣಿಗೆ ಮಾಡಿ ಭೂಮಿ ತಾಯಿಗೆ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ಪ್ರಾರ್ಥನೆ ಮಾಡುತ್ತಾರೆ. ಇದು ಪ್ರಕೃತಿ ಮತ್ತು ಪ್ರಾಣಿ ಸಂಕುಲಕ್ಕೆ ನಾವು ಸಲ್ಲಿಸುವಂಥ ದೊಡ್ಡ ಕೃತಜ್ಞತೆಯಾಗಿರುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಜ್ಯೇಷ್ಠ ಹುಣ್ಣಿಮೆ ಪರ್ವಕಾಲವು ಎಷ್ಟು ಮಹತ್ವ ಪಡೆದಿದೆ ಅಂತ. ಒಂದು ಕಡೆ ದಾಂಪತ್ಯದ ರಕ್ಷಣೆ, ಮತ್ತೊಂದು ಕಡೆ ರೈತರ ಸಂಭ್ರಮ. ಈ ಮಹಾದಿನದಂದು ನಾವು ಕೂಡ ಭಕ್ತಿಯಿಂದ ಪೂಜೆ ಮಾಡಿ ತ್ರಿಮೂರ್ತಿಗಳ ಹಾಗೂ ಲಕ್ಷ್ಮೀನಾರಾಯಣರ ಕೃಪೆಗೆ ಪಾತ್ರರಾಗೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೂ ವಿಡಿಯೋನ ಶೇರ್ ಮಾಡಿ. ಇಂತಹ ಮತ್ತಷ್ಟು ಉಪಯುಕ್ತ ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ವಟಸಾವಿತ್ರಿ ವ್ರತ ಅಥವಾ ಕಾರ ಹುಣ್ಣಿಮೆ ಎಲ್ಲರ ಜೀವನದಲ್ಲೂ ಸುಖ ಸಮೃದ್ಧಿ ತರಲಿ. ಲಕ್ಷ್ಮೀನಾರಾಯಣರ ಕೃಪೆ ಎಲ್ಲರ ಮೇಲೆ ಸದಾಕಾಲ ಇರಲಿ. ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಓಂ ನಮೋ ನಾರಾಯಣಾಯ. ಹರಿ ಓಂ.